ಬರೋಬ್ಬರಿ 1,000 ದಿನ ಪೂರೈಸಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಿ ಸಾಧನಾ ಸಮಾವೇಶವನ್ನು ಮಾಡಿತು. ಹಾವೇರಿಯಲ್ಲಿ ಅಬ್ಬರಿಸಿ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಯನ್ನೂ ಕೂಡ ಮಾಡಿದ್ದೀವಿ ಅಂತ ಗುಡುಗಿದ್ದಾರೆ. ಆದರೆ ಕಾಂಗ್ರೆಸ್ನ ಈ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ಜೆಡಿಎಸ್ ಕುಟುಕಿದೆ. 1000 ಸುಳ್ಳು, ಭ್ರಷ್ಟಾಚಾರ, ಹಗರಣಗಳೇ ನಿಮ್ಮ ಸಾಧನೆ ಅಂತ ವಾಗ್ದಾಳಿ ನಡೆಸಿವೆ. 1000 ಸಂಭ್ರಮ ವರ್ಸಸ್ 1000 ಸುಳ್ಳು ಅಂತ ಉಭಯ ಪಕ್ಷಗಳ ನಾಯಕರ ಮಧ್ಯೆ ದೊಡ್ಡ ಸಮರವೇ ನಡೆದು ಹೋಗಿದೆ. ಸರ್ಕಾರಕ್ಕೆ 1000 ದಿನದ ಸಡಗರ, 1000 ಸುಳ್ಳು ಅಂತ ವಿಪಕ್ಷ ಸಮರ. ಹಾವೇರಿಯಲ್ಲಿ ಕಾಂಗ್ರೆಸ್ ಪಡೆ ಹಬ್ಬ ಮಾಡ್ತಿದ್ರೆ ಮಂಡ್ಯದಲ್ಲಿ ಖಾಲಿ ಚೊಂಬು ಹಿಡಿದು ಬಿಜೆಪಿ ಪ್ರತಿಭಟಿಸಿತು. ಕೈಗೆ ಚೊಂಬು ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಮತ ಕೈಪಡೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸ್ತಿದ್ರೆ ಇತ ಬಿಜೆಪಿ 1000 ದಿನ 1000 ಸುಳ್ಳು ಅಂತ ಪೋಸ್ಟ್ ರಿಲೀಸ್ ಮಾಡಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 1,000 ದಿನದ ಸಂಭ್ರಮ. ಹಾವೇರಿಯಲ್ಲಿ ಸಾಧನಾ ಸಮಾವೇಶ, ಕೈ ಕಮಲ ಮಧ್ಯೆ ವಾಗ್ಯುದ್ಧ. ಉತ್ಸವ ಇದೆ, ಇದು ಪಾಪದ ಮತ್ತೊಂದು ಮುಖ. ಭ್ರಷ್ಟಾಚಾರ, ಹಗರಣ, ಸುಳ್ಳು ಹೇಳಿದ್ದೇ ಸಾಧನೆ ಎಂದ ಬಿಜೆಪಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ 1,000 ದಿನ ಪೂರೈಸಿದೆ. 1,000 ದಿನ ಪೂರೈಸಿದ ಸರ್ಕಾರದ ಘಟಾನುಘಟಿಗಳು ಇವತ್ತು ಹಾವೇರಿಯಲ್ಲಿ ಅಬ್ಬರಿಸಿದ್ರು. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶದ ಹೆಸರಿನಲ್ಲಿ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಕಾಂಗ್ರೆಸ್ನ ಸಂಭ್ರಮಕ್ಕೆ ವ್ಯಂಗ್ಯವಾಡಿದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು 1000 ಸುಳ್ಳು ಹೇಳಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಈ ಟೀಕೆಗೆ ವೇದಿಕೆ ಮೇಲೆ ಗುಡುಗಿದ ಸಿದ್ದರಾಮಯ್ಯ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಅಂತ ಅಬ್ಬರಿಸಿದ್ರು. ಇದಕ್ಕೆ ಪಂಚ್ ಕೊಟ್ಟ ಸಿಟಿ ರವಿ ಶಾಶ್ವತವಾಗಿರೋ ಒಂದು ಯೋಜನೆ ಹೇಳಿ ಅಂತ ಸವಾಲು ಹಾಕಿದ್ರು. 1,18,000 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದೇವೆ. ಅವರು ಈಗ ನಮ್ಮ ಮೇಲೆ ಟೀಕೆ ಮಾಡ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಖಜಾನೆ ಖಾಲಿಯಾಗ್ಬಿಟ್ಟಿದೆ ಅಂತಕ್ಕಂತ ಸುಳ್ಳು ಆರೋಪಗಳನ್ನ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೇನೆ ಮೂಢ ಆಪಾದನೆ ಬಂತು, ನೀವು ಸೈಟು ವಾಪಸ್ ಕೊಡ್ಬೇಕಾಯ್ತು. ಏನಿದೆ ಸಂಭ್ರಮ ಪಡುವಂಥದ್ದು? ನೀವು ಶಾಶ್ವತವಾಗಿರುವಂತ ಯಾವ ಒಂದು ಯೋಜನೆ ಮಾಡಿದಿರಿ ಹೇಳಿ. ಬೇಡ, ನಿಮ್ಮ ಹುಟ್ಟು ಜಿಲ್ಲೆ ಮೈಸೂರಿಗೆ ಏನ್ ಮಾಡಿದಿರಿ ಹೇಳಿ. ಏನನ್ನೂ ಮಾಡದಲ್ಲೇನೆ ಸಂಭ್ರಮ ಪಡೋದಕ್ಕೆ ಏನಿದೆ ಅಂದ್ರೆ ಏನಂತ ಸಂಭ್ರಮ ಪಡ್ತೀವಿ? ಯಾಕೆ ವಿರೋಧ ಮಾಡ್ತಾರೆ ಅಂದ್ರೆ ಹೊಟ್ಟೆ ಕಿಡ್ನಿಯಿಂದ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಏನು ಮಾಡಲಿಲ್ಲ 4 ವರ್ಷ. ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ? ಸಾವಿರ ಸುಳ್ಳು ಎಂದ ವಿಜಯೇಂದ್ರ, ನೀವೊಂದು ಕೆಲಸ ಮಾಡಿದ್ದೀರಾ ಅಂತ ಡಿಕೆ ಪ್ರಶ್ನೆ. 1000 ಸುಳ್ಳನ್ನ ಹೇಳಿ ಯಾವ ರೀತಿ ರಾಜ್ಯದ ಜನರಿಗೆ, ಈ ನಾಡಿನ ಬಡವರು, ರೈತರು, ಮಹಿಳೆಯರು ಮತ್ತು ಯುವ ಜನತೆಗೆ ಅನ್ಯಾಯವೇ ಎಸಗಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂತ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋಂತ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕೊಟ್ಟಿದ್ದೀರಿ. ಸಂಭ್ರಮಾಚರಣೆ ಯಾವ ಪುರುಷಾರ್ಥಕ್ಕೆ ಆಚರಿಸ್ತಾರೋ ಗೊತ್ತಿಲ್ಲ ನನಗೆ. ಬಿಜೆಪಿಯವರು ಟೀಕೆ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ? ಕೈ ಒಸಕುತ್ತಾ ಇದ್ದಾರೆ. ನನಗೆ ಸಿಕ್ಲಿಲ್ವಲ್ಲ, ನಮ್ ಸಿಕ್ಲಿಲ್ವಾ ಅಂತ. ಯಾವ ಪುರುಷಾರ್ಥ ಅಂದ್ರೆ ಜನರ ಬದುಕಿಗೋಸ್ಕರ ಮಾಡ್ತಾ ಇದೀವಿ, ಜನರ ಆಸ್ತಿಗಳ ಗ್ಯಾರಂಟಿಗೋಸ್ಕರ ಮಾಡ್ತಾ ಇದೀವಿ. ಮುಂದಿನ ನಮ್ಮ ಗ್ಯಾರಂಟಿ 6ನೇ 7ನೇ ಗ್ಯಾರಂಟಿ ನೀರು. 7ನೇ ಗ್ಯಾರಂಟಿ ಜನರಿಗೆ ನೀರು ಕೊಡೋದು ಅಂತ ಡಿಕೆ ಗುಡುಗಿದ್ರು. ಇವತ್ತಿನ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಜನರಿಗೆ ನೀಡಿದ ಭೂ ಗ್ಯಾರಂಟಿ ಅಂತ ಕೃಷ್ಣ ಬೈರೇಗೌಡ ಸಮರ್ಥಿಸಿಕೊಂಡ್ರು. ಇದಕ್ಕೆ ತಿರುಗೇಟು ಕೊಟ್ಟ ಎಚ್ಡಿಕೆ ಕೃಷ್ಣ ಬೈರೇಗೌಡ ವಿರುದ್ಧ ಕೇಳಿ ಬಂದಿದ್ದ ಭೂ ಕಬಳಿಕೆ ಆರೋಪವನ್ನ ನೆನಪಿಸಿ ದೇವಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರನೇ ಈ ಸ್ವತ್ತು ಮಾಡಿಸಿ 100ಕ್ಕೆ 100 ದಾಖಲೆಗಳನ್ನ ಮಾಡಿ ನೆಮ್ಮದಿಯ ಬದುಕಿನ ಭೂ ಗ್ಯಾರಂಟಿಯನ್ನ ಇವತ್ತು ನಮ್ಮ ಸರ್ಕಾರ ತಮಗೆ ಕೊಡ್ತಾ ಇದೆ. ನಿಮ್ ಕಂದಾಯ ಸಚಿವರದ ಏನ್ ಬಂತು? 21 ಎಕರೆ ಖರಾಬ್ ಭೂಮಿನ
ಅಲ್ಲೆಲ್ಲ ಕೋಲಾರದಲ್ಲಿ ಯಾವುದೋ ಒಂದು ಇಶ್ಯೂ ಬಂತಲ್ಲ, ಅದಕ್ಕೆ ಹೇಳಿದ್ದು ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಏನು ಹೇಳಿದ್ರಿ ಇನ್ನೊಂದು ನನಗೆ ಭೂ ಗ್ಯಾರಂಟಿ 6ನೇದು ಅಭಿವೃದ್ಧಿ ಆಗ್ತಿದೆ ಎಂದ ಸತೀಶ್ ಸಾಕ್ಷ್ಯ ಕೊಟ್ಟ ಬಿಸಿ ಪಾಟೀಲ್. ಸಾಕಷ್ಟಿದೆ ಅಲ್ರಿ, ಎಲ್ಲ ಜಿಲ್ಲೆಯಲ್ಲಿ ಕೆಲಸ ಆಗ್ತಾ ಇದೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಆಗ್ತದೆ, ರಾಜ್ಯದಲ್ಲಿ ಆಗ್ತಾ ಇದೆ. ಸೊ ಅವರು ವಿರೋಧ ಪಕ್ಷದವರು ವಿರೋಧ ಮಾಡಬೇಕಂತ ಹೇಳ್ತಾರೆ ಹೊರತಾಗಿ ನಿಜವಾಗಿ ಅವರು ಅಭಿವೃದ್ಧಿ ಕಡೆ ನೋಡ್ತಾ ಇಲ್ಲ. ಹಾವೇರಿ ಸಮಾವೇಶಕ್ಕಾಗಮಿಸಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಅಂತ ಸಮರ್ಥಿಸಿಕೊಂಡ್ರು. ಆದ್ರೆ ಹಾವೇರಿಯ ರಟ್ಟಿಹಳ್ಳಿ ಪ್ರವಾಸಿ ಮಂದಿರ ಕಾಮಗಾರಿಯೇ ಪೂರ್ಣಗೊಂಡಿಲ್ಲ ಅಂತ ಮಾಜಿ ಸಚಿವ ಬಿಸಿ ಪಾಟೀಲ್ ಆರೋಪಿಸಿದ್ರು. ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದ್ದ ಬಿಸಿ ಪಾಟೀಲ್ ಕಾಮಗಾರಿ ಪೂರ್ಣ ಆಗದ ಪ್ರವಾಸಿ ಮಂದಿರಕ್ಕೆ ಬಾಳೆಕಂಬ ಹಾಕಿರೋ ಇವರು ಇವತ್ತು 1000 ದಿನದ ಸಂಭ್ರಮ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು. ಇನ್ನು ಕರ್ನಾಟಕ ಕನ್ನಡಿಗರಿಗೆ 1000 ದಿನಗಳು ಸಾವಿನ ಸೂತಕದ ಕರಾಳ ದಿನಗಳು ಎಂದ ವಿಪಕ್ಷ ನಾಯಕ ಆರ್ ಅಶೋಕ್ ಸಾವಿರಾರು ವೈಫಲ್ಯಗಳು, ಸಾವಿರಾರು ಕೋಟಿ ಭ್ರಷ್ಟಾಚಾರದ ಸರ್ಕಾರ ಅಂತ ಸಾಲು ಸಾಲು ಆರೋಪಗಳನ್ನ ಟ್ವೀಟ್ ಮಾಡಿ ಕುಟುಕಿದ್ದಾರೆ. ನಿರರ್ಥಕ 1000 ದಿನಗಳು ಅಂತ ಪೋಸ್ಟ್ ಬಿಡುಗಡೆ ಮಾಡಿದ ಜೆಡಿಎಸ್ ರಾಕ್ಷಸರ ದುರಾಡಳಿತಕ್ಕೆ 1000 ದಿನ ಅಂತ ಜಾಡಿಸಿದೆ. ಕೇಂದ್ರ ಸಚಿವ ವಿ ಸೋಮಣ್ಣ ಕೂಡ ಪಾಪದ ಮುಖ ಅಂತ ಕಿಡಿಕಾರಿದ್ದಾರೆ. ನಿಮ್ಮ 1000 ದಿನದ ನಿಮ್ಮ ಏನು ಉತ್ಸವ ಇದೆ, ಇದು ಪಾಪದ ಮತ್ತೊಂದು ಮುಖ. ಕಾಂಗ್ರೆಸ್ ಸಾಧನಾ ಸಮಾವೇಶದ ಮೂಲಕ ಜನರ ವಿಶ್ವಾಸ ಗಳಿಸೋ ಕೆಲಸಕ್ಕೆ ಕೈ ಹಾಕ್ತಿದ್ರೆ ವಿಪಕ್ಷಗಳು ಮಾತಿನೇಟಿನ ಮೂಲಕವೇ ಕಾಲೆಳಿತಿವೆ. ಹಾವೇರಿಯಿಂದ ಅಣ್ಣಪ್ಪ ಬಾರ್ಕಿ, ಸಂಜಯ್ ಜೊತೆ ಅನಿಲ್, TV9 ಬೆಂಗಳೂರು.